ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಇವತ್ತು ಸತ್ಯವೇದದ ಸ್ತ್ರೀಯರ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಬನ್ನಿ, ಇವತ್ತು ಯಾವ ಸ್ತ್ರೀ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ, ಆ ಸ್ತ್ರೀ ಹತ್ರ ನಾವು ಕಲಿತಕ್ಕಂಥ ನೀತಿ ಪಾಠಗಳು ಏನು, ಬನ್ನಿ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ನಮ್ಮ ಅತಿಥಿಗಳನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಶ್ರೀಮತಿ ಈಶ್ವರಿ ಅವರೇ. ನಮಸ್ಕಾರ ಶ್ರೀಮತಿ ನಳಿನಾಕ್ಷಿ ಅವರೇ. ಇವತ್ತು ನಾವು ಯಾವ ಸ್ತ್ರೀ ಬಗ್ಗೆ ಕಲಿತಾ ಇದ್ದೇವೆ? ಸೊ ಇವತ್ತು ಮಾರ್ತಳ ವಿಷಯವಾಗಿ ನಾವು ಕಲಿತಾ ಇದ್ದೇವೆ. ಮಾರ್ತಾ ಅಂತ ಹೇಳುವಾಗ ಅರಾಮಿಕ್ ಭಾಷೆಯಲ್ಲಿ ಲೇಡಿ ಅಂತ, ಸ್ತ್ರೀ ಅಥವಾ ಮಿಸ್ಟ್ರೆಸ್ ಅಂತ ನಾವು ಕಲಿತೇವೆ. ಮಿಸ್ಟ್ರೆಸ್ ಅಂದರೆ ಯಜಮಾನಿ. ಈಗ ನಾವು ಎಷ್ಟೋ ಜನ ಮಾರ್ತಾಗಳನ್ನು ನೋಡಿದ್ವಿ. ನನಗೆ ಒಬ್ಬರು ಗಣಿತದ ಶಿಕ್ಷಕಿ ಇದ್ರು, ಮಾರ್ತಾ ಟೀಚರ್ ಅಂತ. ಆ ಮಾರ್ತಾ ಅಂತ ನಾವು ತೆಗೆದುಕೊಂಡಾಗ ನಮ್ಮ ಮನಸ್ಸಿಗೆ ಮೊದಲನೇದಾಗಿ ಬರ್ತಕ್ಕಂಥ ವಿಷಯ, ಮನೆಯನ್ನು ತುಂಬ ಚೆನ್ನಾಗಿ, ಅಡುಗೆಯನ್ನು ಚೆನ್ನಾಗಿ, ಈ ರೀತಿಯಾದ ವಿಚಾರಕ್ಕೆ ಮಾತ್ರ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ವಿಷಯ ಮಾರ್ತಾ ಅಂತ ಜನರ ಒಂದು ನಂಬಿಕೆ. ಆ ನಂಬಿಕೆಯನ್ನು ಬದಲಾಯಿಸಲು ನಾವು ಈ ಮಾರ್ತಳನ್ನು ಆಯ್ಕೆ ಮಾಡಿದ್ದೇವೆ. ಮಾರ್ತಳು ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ನೀಡಿ. ಮಾರ್ತಳು ಈಗಾಗಲೇ ನಮ್ಮ ಸಹೋದರಿ ಹೇಳಿದ್ದಾರೆ, ಅದನ್ನು ಲೇಡಿ ಅಥವಾ ಸ್ತ್ರೀ ಅಥವಾ ಮನೆ ಯಜಮಾನಿ ಅಂತ ಹೇಳುವಾಗ ಮನೆಯ ಒಂದು ಚೊಕ್ಕಟದ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಆಗಿರ್ಬೋದು, ಅಂದರೆ ಇಡೀ ಕುಟುಂಬದ ಒಂದು ಜವಾಬ್ದಾರಿ ಅವಳಿಗೆ ಒಂದು ಸಲ್ತಕ್ಕಂಥ ಒಂದು ಗೌರವ ಅಥವಾ ಅವಳ ಒಂದು ಜವಾಬ್ದಾರಿಯಲ್ಲಿ ಇದು ನೆಡ್ತಾ ಇತ್ತು. ಹಾಗಾಗಿ ಮಾರ್ತಳ ಒಂದು ಕೆಲಸ ಅಂತ ಹೇಳಿದ್ರೆ ಒಂದು ಸತ್ಕಾರ ಮಾಡ್ತಕ್ಕಂಥದ್ದು, ಈ ಒಂದು ಮನೆ ಯಜಮಾನಿಯಾಗಿ ಮನೆಯ ಎಲ್ಲ ಚೌಕಟ್ಟನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಸ್ತ್ರೀ ಮಾರ್ತಳು ಆಗಿದ್ಲು. ಅವಳ ಒಂದು ಕುಟುಂಬದ ವಿಚಾರವಾಗಿ ಸ್ವಲ್ಪ ಮಾಹಿತಿಯನ್ನು ನೀಡಿ. ಆಕೆಗೆ ಒಬ್ಬ ತಂಗಿ ಮರಿಯಳಿದ್ದಳು, ಮತ್ತು ತಮ್ಮ ಲಾಜರನ್. ಮೂವರು ಬೆಥನಿಯಲ್ಲಿ ಅವರು ವಾಸಿಸ್ತಾ ಇದ್ರು. ಸೊ ಅವರ ಕುಟುಂಬದಲ್ಲಿ ಇದ್ದಂಥದ್ದು ಬರೀ 3 ಜನ. ಸೊ ಆ ಕುಟುಂಬ ಆ ಪ್ರದೇಶದಲ್ಲಿ ಸಾಕಷ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಕುಟುಂಬ. ಏನು ಕಾರಣದಿಂದ ಶ್ರೀಮತಿ ನಳಿನಾಕ್ಷಿ ಅವರೇ? ಆ ಕುಟುಂಬದಲ್ಲಿ ಸಾಮಾನ್ಯವಾಗಿ ಯೇಸು ಕ್ರಿಸ್ತನು ಪದೇ ಪದೇ ಆ ಮನೆಗೆ ಬರ್ತಾ ಇದ್ನು ಅನ್ನೋದನ್ನು ನಮಗೆ ಸತ್ಯವೇದ ತಿಳಿಸ್ತಾ ಇದೆ. ಯಾಕೆಂದರೆ ಯೇಸು ಸ್ವಾಮಿ ತನ್ನ ಸುವಾರ್ತೆಯನ್ನು ಸೇವೆಯನ್ನು ಆರಂಭ ಮಾಡುವಾಗ ಸ್ಥಳದಿಂದ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ. ಆ ಮಾರ್ಗವಾಗಿ ಯಾವಾಗ ಈ ಬೇತನದ ಮಾರ್ಗವಾಗಿ ಆತ ಹೋಗ್ತಕ್ಕಂಥ ಪ್ರತಿ ಒಂದು ದಿನದಲ್ಲೂ ಕೂಡ ಆ ಮನೆಗೆ ಭೇಟಿಯನ್ನು ಕೊಡ್ತಾ ಇದ್ನು. ಆ ಜಗದ್ರಕ್ಷಕನು ಆ ಮನೆಗೆ ಭೇಟಿ ಕೊಟ್ಟಂಥದ್ದು ನಿಜಕ್ಕೂ ಕೂಡ ಅದು ಒಂದು ಉತ್ತಮವಾದ ಒಂದು ವಿಶೇಷವಾದ ಒಂದು ಅಂಶ ಅಂತಲೇ ನಾವು ತಿಳ್ಕೊಳ್ಬೇಕಾಗಿದೆ. ಯಾವ ರೀತಿಯಾದ ಸಂಬಂಧ ಇತ್ತು ಈ ಮಾರ್ತಾ ಮತ್ತು ಯೇಸು ಸ್ವಾಮಿಗೆ? ಅಂದ್ರೆ ಆ ಒಂದು ಕಡೆಯಲ್ಲಿ ಯಾವಾಗಲೂ ಬೆತ್ತನಿಗೆ ಬಂದು ಸಂಧಿಸೋದ್ರಿಂದ ಅವರು ಒಳ್ಳೆ ಸ್ನೇಹದ ಸಂಬಂಧವನ್ನು ಬೆಳೆಸ್ಕೊಂಡಿದ್ದರು. ಜೊತೆಯಾಗಿ ಅವರು ಇದ್ದು ಕುಳಿತು ಮಾತನಾಡುವುದು, ಪ್ರಾರ್ಥನೆ ಮಾಡುವುದು, ಈ ಒಂದು ಸ್ನೇಹದ ಸಂಬಂಧ ಅವರಲ್ಲಿ ಬೆಳೀತಾ ಇತ್ತು ಅಂತ ನಾವು ಕಂಡು ಬರ್ತೇವೆ. ಈಗ ಸ್ನೇಹ ಅಂತ ನಾವು ತೆಗೆದುಕೊಂಡಾಗ ಲೋಕಾರೂಢಿಯಾಗಿ ಸ್ನೇಹ ಅಥವಾ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ. ಸ್ನೇಹಿತ, ಫ್ರೆಂಡ್ಶಿಪ್ ಇಸ್ ಸಮಥಿಂಗ್ ಸಮ್ಮನ್ ಹೂ ವಾಕ್ಸ್ ಇನ್ ವೆನ್ ದ ವರ್ಲ್ಡ್ ವಾಕ್ಸ್ ಔಟ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಸ್ನೇಹಿತ, ನಿಜವಾದ ಸ್ನೇಹಿತ ಯಾರು ಅಂದರೆ ಈ ಲೋಕನೇ ಹೊರಗಡೆ ಹೋದಾಗ ಯಾವನು ನಮಗೋಸ್ಕರ ಒಳಗೆ ಬರ್ತಾನೋ ಅವನೇ ನಿಜವಾದ ಸ್ನೇಹಿತ ಅಂತ ನಾವು ನೋಡ್ತೀವಿ. ಆ ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಖಂಡಿತವಾಗ್ಲೂ ಮಾರ್ತಳ ವಿಚಾರದಲ್ಲಿ ಯೇಸು ಸ್ವಾಮಿ ನಿಜವಾದ ಒಂದು ಸ್ನೇಹಿತ ಅಂತ ನಾವು ನೋಡ್ತೀವಿ. ಪ್ರಾರ್ಥನೆ ಮಾಡ್ತಕ್ಕಂಥ ಸ್ನೇಹಿತ ಅಂದರೆ ಏನು ಶ್ರೀಮತಿ ನಳಿನಾಕ್ಷಿ ಅವರೇ? ಪ್ರಾರ್ಥನೆ ಮಾಡ್ತಕ್ಕಂಥ ಸ್ನೇಹಿತ ಅಂತ ಹೇಳುವಾಗ ಸಾಮಾನ್ಯವಾಗಿ ಸ್ನೇಹಿತನ ಬಗ್ಗೆ ನಾವು ಸ್ವಲ್ಪ ಹೊತ್ತು ಗಮನವನ್ನು ಹರಿಸೋಣ. ಬೇರೆ ಸ್ನೇಹಿತರು ಲೋಕಾರೂಢಿಯಲ್ಲಿ ಸ್ನೇಹಿತರು ಏನು ಮಾಡ್ತಾ ಇದ್ದಾರೆ, ಬರೀ ಲೋಕದ ವ್ಯವಹಾರಗಳಲ್ಲಿ ಇಲ್ಲಿ ಜಾಸ್ತಿ ಅವರ ಸಮಯವನ್ನು ಕಳ್ತಕ್ಕಂಥದ್ದು. ಇಲ್ಲಿ ಪ್ರಾರ್ಥನೆಯ ಒಂದು ಸ್ನೇಹಿತಕ್ಕೆ ಬರುವಾಗ ಇವರು ಹೆಚ್ಚಾಗಿ ಪ್ರಾರ್ಥನೆ ವಿಷಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ರು. ಅದನ್ನು ಬಿಟ್ಟರೆ ಬೇರೆ ಏನೂ ಆಗ್ತಾ ಇಲ್ಲ. ಈಗ ನಾವು ಚರ್ಚೆಗೋಸ್ಕರ ನಾನು ನಿಮ್ಗೆ ಕೇಳ್ತೀನಿ, ಪೆನ್ ಪ್ಯಾಲ್ಸ್ ಅಂತಿದ್ದಾರೆ. ಪೆನ್ ಪ್ಯಾಲ್ಸ್ ಅಂದರೆ ಬರೀ ಪತ್ರಗಳನ್ನು ಬರ್ಕೊಳ್ತಾರೆ. ಆಮೇಲೆ ಇಮೇಲ್ ಫ್ರೆಂಡ್ಸ್ ಅಂತ ಇರ್ತಾರೆ, ಇಮೇಲ್ ಮೂಲಕ ಫ್ರೆಂಡ್ಸನ್ನು ಭೇಟಿ ಆಗ್ತಾರೆ. ಸೋಷಿಯಲ್ ಫ್ರೆಂಡ್ಸ್ ಅಂತಾರೆ, ಕಾಮನ್ ಫ್ರೆಂಡ್ಸ್ ಅಂತ, ವರ್ಕ್ ಪ್ಲೇಸ್ ಫ್ರೆಂಡ್ಸ್ ಅಂತ, ಎಷ್ಟೋ ಸ್ನೇಹಿತರಿದ್ದಾರೆ. ಪ್ರಾರ್ಥನೆಯ ಸ್ನೇಹಿತರು ಅಂತ ನಾನು ಇದುವರೆಗೂ ಕೇಳಿಲ್ಲ. ನೀವೇನಾದರೂ ಕೇಳಿದ್ದೀರಾ ಶ್ರೀಮತಿ ಈಶ್ವರಿ ಅವರೇ? ಪ್ರಾರ್ಥನೆ ಅಂತ ಹೇಳುವಾಗ ಅವರು ಯಾವಾಗಲೂ ಅಂದರೆ ಕೂಡೋದು, ಮತ್ತೆ ದೇವರ ಒಂದು ಬಗ್ಗೆ ಮಾತನಾಡೋದು. ಇಲ್ಲ, ನಾನು ಈ ಲೋಕಾರೂಢಿಯಾಗಿ ಮಾತಾಡುವಾಗ ನೀವೆಲ್ಲಾದ್ರೂ ಕೇಳಿದ್ದೀರಾ, ಇವರು ನನ್ನ ಪ್ರಾರ್ಥನಾ ಸ್ನೇಹಿತ, ಇವರು ಪ್ರಾರ್ಥನೆ ಮಾಡ್ತೀವಿ, ಆಸ್ಪತ್ರೆಗೆ ಹೋಗ್ತೇವೆ, ಆ ರೀತಿಯಾದ ಸ್ನೇಹಿತರು ನಿಮ್ಗೆ ಯಾರಾದ್ರೂ ಇದ್ದಾರೆ? ನಾವು
ಪ್ರೇಯರ್ ಪಾರ್ಟ್ನರ್ಸ್ ಅಂತೀವಿ ನಾವು. ಓಕೆ. ಸೊ ಪ್ರೇಯರ್ ಪಾರ್ಟ್ನರ್ಸ್ ಅನ್ನುವಾಗ ನಮ್ಮ ಜೊತೆಯಾಗಿ ಇರುವವರು ಒಬ್ಬರಿಗಿಂತ ಇಬ್ಬರು ಲೇಸು ಅಂತ ನಾವು ಸತ್ಯವೇದದಲ್ಲಿ ನೋಡುವಾಗ, ಇಬ್ಬರೂ ಸೇರಿ ನಾವು ಪ್ರಾರ್ಥನೆ ಮಾಡುವಾಗ ನಮಗೊಂದು ಸಂತೋಷ ಆಗ್ತದೆ, ಕಷ್ಟ ಸುಖಗಳನ್ನು ಹಂಚ್ಕೊಳ್ತೇವೆ. ಸೊ ಅದೇ ರೀತಿ ಯೇಸು ಸ್ವಾಮಿ ಈ ಮನೆಗೆ ಬಂದು ಅವರು ಕಷ್ಟ ಸುಖಗಳನ್ನು ಹಂಚ್ಕೊಳ್ತಾ ಇದ್ರು, ಅವರ ಒಂದು ಸೇವೆಯ ಬಗ್ಗೆ ಅವರು ಮಾತಾಡ್ತಿದ್ರು, ಜೊತೆಯಾಗಿ ಪ್ರಾರ್ಥನೆ ಮಾಡ್ತಿದ್ರು ಅಂತ ನಮಗೆ ತಿಳಿದು ಬರ್ತದೆ. ಶ್ರೀಮತಿ ನಳಿನಾಕ್ಷಿ ಅವರೇ, ನಿಮಗೆ ಯಾರಾದರೂ ಪ್ರಾರ್ಥನಾ ಸ್ನೇಹಿತರಿದ್ದಾರಾ? ಖಂಡಿತ ಪಾಸ್ಟರ್. ಯಾಕೆಂದರೆ ನಮ್ಮ ಶಾಲೆಯಲ್ಲಿ ನಾವು ಕೆಲಸ ಮಾಡುವಾಗ ಪ್ರತಿ ಮೊದಲನೇ ಪೀರಿಯಡಲ್ಲಿ ಯಾವಾಗ ನಮಗೆ ಫ್ರೀ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ವಿ. ನಮಗೆ ಅವರು ಒಂದು ಪ್ರಾರ್ಥನಾ ಸ್ನೇಹಿತರೇ ಆಗಿಬಿಟ್ಟಿದ್ದಾರೆ. ಇವಾಗ ಬೇರೆ ಅವ್ರನ್ನ ನಾವು ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಯಾವುದೇ ಈ ಲೋಕದ ವ್ಯವಹಾರದ ವಿಷಯಗಳು ನಮ್ಮಲ್ಲಿ ಬರೋದೇ ಇಲ್ಲ. ದೇವರ ವಾಕ್ಯದ ಬಗ್ಗೆ ಧ್ಯಾನ ಮಾಡೋದು, ದೇವರ ವಾಕ್ಯವನ್ನು ಆಲೋಚನೆ ಮಾಡೋದು, ಇಲ್ಲಿ ಏನು ಹೇಳಿದೆ, ಇಲ್ಲಿಂದ ನಾವು ಏನೇನು ಕಲ್ತ್ಕೊಳ್ಬೋದು ಅಂತಕ್ಕಂಥ ಒಂದು ವಿಚಾರಗಳನ್ನೇ ನಾವು ಅದರಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ಈ ಪ್ರಾರ್ಥನಾ ಸ್ನೇಹಿತರು. ನನಗೆ ಒಬ್ಬ ಸ್ನೇಹಿತ ಇದ್ದ, ರಾಜ್ಕುಮಾರ್ ಕೋರ್ ಅಂತ. ಅವನು ಈಗ ಮರಣವನ್ನು ಹೊಂದಿದ್ದಾನೆ, ಈ ಲೋಕದವನ್ನು ಬಿಟ್ಟು ಹೋಗಿದ್ದಾನೆ. ಅವನು ಕೂಡ ಈ ರೀತಿಯಾಗಿ ಪ್ರಾರ್ಥನಾ ಸ್ನೇಹಿತರು ಅವನಿಗೆ ಜಾಸ್ತಿ ಇದ್ರು, ಯಾವಾಗಲೂ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸೊ ಮಾರ್ತಳ ವಿಷಯಕ್ಕೆ ನಾವು ಬಂದಾಗ, ಈ ಮಾರ್ತಾ, ಮರಿಯಳು ಮತ್ತು ಲಾಜರನ ವಿಚಾರವನ್ನು ನಾವು ತೆಗೆದುಕೊಂಡಾಗ, ಯೇಸು ಸ್ವಾಮಿ ಜೊತೆ ಅವ್ರಿಗೆ ಇದ್ದಂಥ ಒಂದು ಸಂಬಂಧ, ಸ್ನೇಹ, ಪ್ರಾರ್ಥನೆಯ ಒಂದು ಕೇಂದ್ರಿತವಾಗಿರ್ತಕ್ಕಂಥ ಒಂದು ಸಂಬಂಧ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಲ್ವೇ? ಓಕೆ. ನಾವು ಈಗ ನಮ್ಮ ತುಂಬ ಮುಖ್ಯವಾಗಿರ್ತ ಮಾರ್ತಳ ಬಗ್ಗೆ ನಾವು ಚರ್ಚೆನ ಮಾಡಬೇಕಾದ್ರೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಅವರ ಮನೆಯಲ್ಲಿ ಯೇಸು ಸ್ವಾಮಿ ಬಂದಾಗ ನಡೆದಂಥ ಘಟನೆಯನ್ನು ನಾವು ಚರ್ಚೆ ಮಾಡದೆ ನಮ್ಮ ಈ ಚರ್ಚೆಯನ್ನು ಮುಕ್ತಾಯ ಮಾಡೋಕ್ಕಾಗೋದಿಲ್ಲ. ಸೊ ಯೇಸು ಸ್ವಾಮಿ ನಿಮ್ಮ ಮನೆಗೆ ಬರ್ತಾ ಇದ್ದಾನೆ. ಶ್ರೀಮತಿ ಈಶ್ವರಿ ಅವರೇ, ನೀವು ಏನು ಸಿದ್ಧತೆ ಮಾಡ್ಕೊಳ್ತೀರಾ? ಯೇಸು ಸ್ವಾಮಿ ನಮ್ಮ ಮನೆಗೆ ಬಂದರೆ ಮೊದಲನೇದಾಗಿ ನಾವು ಮನೆ ಚೆನ್ನಾಗಿರಬೇಕು, ಸ್ವಚ್ಛತೆಯಿಂದ ಹೊಂದಿರಬೇಕು, ಮತ್ತೆ ಒಳ್ಳೆಯ ಅಡುಗೆಗಳು ಮಾಡಿರಬೇಕು, ರುಚಿಕರವಾದ. ಇನ್ನು ಸ್ವಲ್ಪ ಲೋಕಾರೂಢಿಯಾಗಿ ಈ ಪ್ರಶ್ನೆಯನ್ನು ನಿಮ್ಗೆ, ಈ ಒಂದು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸದಾನಂದ ಗೌಡ ಇವತ್ತು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ನೀವು ಯಾವ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಳ್ತೀರಾ? ಅಂದರೆ ನಾವು ಪ್ರತಿಯೊಂದು ಚಿಕ್ಕ ವಿಷಯದಿಂದ ದೊಡ್ಡ ವಿಷಯವರೆಗೂ ನಾವು ನೋಡ್ತೀವಿ, ಎಲ್ಲ ಸರಿಯಾಗಿದೆಯಾ, ಆ ಒಂದು ಸ್ಥಳದಲ್ಲಿ ಎಲ್ಲ ಪುಸ್ತಕದ ಸ್ಥಳದಲ್ಲಿ ಸರಿಯಾಗಿ ಪುಸ್ತಕಗಳಿಟ್ಟಿದ್ದೀವಾ, ಸರಿಯಾಗಿ ನಮ್ಮ ಎಲ್ಲ ಕೋಣೆಗಳು ಇದೆಯಾ, ಶುದ್ಧವಾಗಿದೆಯಾ, ಆಕರ್ಷಕವಾಗಿದೆಯಾ ಅಂತ ನೋಡಿ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ. ನಮ್ಮನ್ನು ನಾವು ಸಿದ್ಧತೆಯನ್ನು ಮಾಡ್ಕೊಳ್ತೇವೆ, ಮತ್ತು ಅಡುಗೆಗಳು ಸಹ ರುಚಿಕರವಾಗಿ ನಾವು ಮಾಡ್ತೇವೆ ಅಂತ. ಈ ಸ್ವಾರಸ್ಯವಾಗಿರ್ತಕ್ಕಂಥ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮಕ್ಕೆ ಹೋಗ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ಯೇಸು ಸ್ವಾಮಿ ಮಾರ್ತಳ ಮನೆಗೆ ಬಂದ ಮೇಲೆ ಅಲ್ಲಿ ನಡೆದ ಘಟನೆಗಳೇನು, ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಸ್ತೀವಿ. ಎಲ್ಲೂ ಹೋಗ್ಬೇಡಿ, ವಿರಾಮದ ನಂತರ ಪುನಃ ಬನ್ನಿ. ಮಾರ್ತಳ ಮನೆಗೆ ನಾವು ಹೋಗ್ತಾ ಇದ್ದೇವೆ. ವೆಲ್ಕಮ್ ಬ್ಯಾಕ್ ಪ್ರಿಯ ವೀಕ್ಷಕರೇ. ಮಾರ್ತಳ ಮನೆಗೆ ಯೇಸು ಸ್ವಾಮಿ ಬರುತ್ತಿದ್ದಾನೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಸೊ ನಾವು ಮೊದಲನೆಯ ಒಂದು ವಿರಾಮಕ್ಕೆ ಹೋಗುವ ಮುನ್ನ ಒಬ್ಬ ಗಣ್ಯ ವ್ಯಕ್ತಿ ಅಥವಾ ಈ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಇದಕ್ಕೆ ಬಂದರೆ ನಾವು ಏನು ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಸ್ವಲ್ಪ ನಾವು ನೋಡಿದ್ವಿ. ಈಗ ಮಾರ್ತಳು ಮನೆಗೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಆ ಯೇಸು ಸ್ವಾಮಿ ಜಗತ್ ರಕ್ಷಕ, ಅದ್ಭುತ ಮಾಡ್ತಕ್ಕಂಥ ಒಂದು ದೊಡ್ಡ ದೇವರಾಗಿದ್ದಾನೆ. ಮಾರ್ತಳು ಯಾವ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡು ಸತ್ಯವೇದ ಪ್ರಕಾರ ಶ್ರೀಮತಿ ಈಶ್ವರಿ ಅವರೇ? ಆಕೆ ಅಡುಗೆ ಮಾಡೋದ್ರಲ್ಲೇ ಅವಳು ಎತ್ತಿದ ಕೈ. ಯಾವಾಗಲೂ ರುಚಿಕರವಾದ ಅಡುಗೆಗಳನ್ನು ಮಾಡಿ ಅವರು ಒಟ್ಟಾಗಿ ಕೂತ್ಕೊಂಡು ಊಟ ಮಾಡೋದುಂಟು. ಸೊ ಯೇಸು ಸ್ವಾಮಿಯನ್ನು ಮೆಚ್ಚುಗೆ ಪಡಿಸಿಕೊಳ್ಳುವ ಒಂದು ಉದ್ದೇಶದಿಂದ ಅವಳು ಸ್ವಲ್ಪ ಗಲ್ಲಿಬಿಲಿಗೊಂಡು ಎಲ್ಲ ಒಳ್ಳೆ ಅಡುಗೆಗಳನ್ನು ಮಾಡ್ತಾ ಇದ್ದಾಳೆ ಅಂತ ನೋಡಿ. ತುಂಬಾ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನ ನೀವು ಹೇಳಿದ್ದೀರಾ. ಯೇಸು ಸ್ವಾಮಿ ಹತ್ರ ಬೇಷಗಿರಿ ಅಥವಾ ಸಬಾಷ್ ಅಂತ ನಾವು ಹೇಳ್ತೀವಿ, ಲೋಕದ ಭಾಷೆಯಲ್ಲಿ ಮಾತಾಡ್ಬೇಕು. ಸಬಾಷನ್ನ ಪಡಿಬೇಕು ಅಂತ ಅವಳು ಮನೆಯನ್ನು ಒಂದು ವೇಳೆ ಗೂಡ್ಸಿರ್ಬೋದು, ಒರೆಸಿರ್ಬೋದು, ಟೇಬಲ್ ಕ್ಲಾತನ್ನು ಹಾಕಿರ್ಬೋದು, ಅದಕ್ಕೆ ಒಂದು ಹೂವಿನ ಚೆಂಡನ್ನು ಇಟ್ಟಿರ್ಬೋದು, ಏನೇನೋ ಮಾಡಿರ್ಬೋದು. ಆದರೆ ಇದರ ಉದ್ದೇಶ ಏನಾಗಿರ್ಬೋದು ನಳಿನಾಕ್ಷಿ ಅವರೇ? ಇಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರನ್ನು ನೋಡುವಾಗ ಈ ಮನೆ ಕೆಲಸ ಕಾರ್ಯಗಳಲ್ಲಿ ಅವರು ತಮ್ಮ ಹೆಚ್ಚು ಸಮಯವನ್ನು ಕಳ್ತದ್ದು ಸಹಜ. ಇಲ್ಲಿ ಇವಳು ಕೂಡ ಅದೇ ಕೆಲಸವನ್ನೇ ಮಾಡಿದ್ದು. ಇಲ್ಲಿ ಮಾರ್ತಳು ಕೂಡ ಅದೇ ಕೆಲಸವನ್ನು ಅವಳು ತೀರಾ ಗಡಿಬಿಡಿಯಾಗಿ ಹೋಗ್ತಾ ಇದ್ಲು. ನಾನು ಮಾಡಬೇಕು, ನಮ್ಮ ಗುರುವಿನ ಹತ್ರ, ನಮ್ಮ ಒಳ್ಳೆ ಸ್ನೇಹಿತನ ಹತ್ರ ನಾನು ಭೇಷ್ ಅನ್ಸ್ಕೊಳ್ಬೇಕು. ನೀವಾಗಲೇ ಹೇಳಿದರೆ ಶಬಾಷನ್ನು ತಗೊಳ್ಬೇಕು. ಇವತ್ತು ನಾವು ಮಾಡಿದ ಒಂದು ಕೆಲಸವನ್ನು ಮತ್ತೊಬ್ಬರು ಮೆಚ್ಕೊಳ್ಳುವಾಗ ಇಲ್ಲಿ ಸ್ತ್ರೀಯರಾಗಿರ್ತಕ್ಕಂಥ ನಮಗೆ ಭಾಳ ಸಂತೋಷ ಆಗುತ್ತೆ. ಆ ಸಂತೋಷವನ್ನು ಹೊಂದಬೇಕು ಅನ್ನೋದಕ್ಕೋಸ್ಕರ ಅವಳು ಗಡಿಬಿಡಿಯಿಂದ ಓಡಾಡ್ತಿದ್ಲೇ ಹೊರತು ಬೇರೆ ಉದ್ದೇಶ ಅವಳಲ್ಲಿ ಬೇರೆ ಯಾವುದೂ ಇರಲಿಲ್ಲ. ಆದರೆ ದೇವರ ಉದ್ದೇಶ ಇಲ್ಲಿ ಬೇರೆ ಆಗಿತ್ತು ಅನ್ನೋದನ್ನು ಮುಂದೆ ನಾವು ಇದನ್ನು ಈಗ ನಾವು ಅಲ್ಲಿಗೆ ಹೋಗುವ ಮುನ್ನ
ದೇವರ ಹತ್ರ ಮೆಚ್ಚುಗೆ ಪಡೆಯೋದು ಮುಖ್ಯ ಅಲ್ವೇ ಶ್ರೀಮತಿ? ಹೌದು, ಮೆಚ್ಚುಗೆ ಈಗ ನಮ್ಮ ಗಂಡಂದಿರಿಗೂ ಮೆಚ್ಚುಗೆ ಆಗಬೇಕು ಅಂತ ನಾವು ಅನೇಕ ಸರಿ ಒಳ್ಳೆ ಅಡುಗೆಗಳನ್ನು ಮಾಡ್ತೀವಿ, ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತೀವಿ. ಆ ಒಂದು ಉದ್ದೇಶ ಎಲ್ಲ ಮಹಿಳೆಯರಲ್ಲಿ ಇರ್ತದೆ. ನನ್ನ ಮೆಚ್ಚಿಸಬೇಕು, ನಾನು ಮೆಚ್ಚುಗೆಯನ್ನು ಪಡಿಬೇಕು, ಸಭಾಷ್ ಅಂತ ಹೇಳಬೇಕು ನನಗೆ ಅಂತ ಆ ಒಂದು ಇದು ಇತ್ತು ಅವಳಿಗೆ. ಎಬ್ರಿಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರಿಗೆ ಮೆಚ್ಚುಗೆ ಪಡೆದಿರ್ತಕ್ಕಂಥವರ ಒಂದು ಪಟ್ಟಿ ಇದೆ. ಅಲ್ಲಿ ಸಾಕಷ್ಟು ಹೆಸರುಗಳಿದೆ. ಅನೋಕನ ಹೆಸರಿದೆ, ಮತ್ತು ಸಾರಳ ಹೆಸರಿದೆ, ಅಬ್ರಾಮನ ಹೆಸರಿದೆ. ಆದರೆ ದೇವರ ಮೆಚ್ಚುಗೆಯನ್ನ ಪಡೆದಿರ್ತಕ್ಕಂಥವಳು ಏನೇನೋ ಮಾಡ್ತಿದ್ಲು. ಯೇಸು ಸ್ವಾಮಿ ಈಗ ಬಂದಾಯ್ತು, ಮಾರ್ತಳ ಮನೆ ಒಳಗೆ ಬಂದು ಕೂತಿದ್ದಾನೆ. ಅಲ್ಲಿ ನಡೆದಿದ್ದಾದ್ರೂ ಏನು ಶ್ರೀಮತಿ ನಳಿನಾಕ್ಷಿ ಅವರೇ? ಮಾರ್ತಳ ಮನೆಗೆ ಯೇಸು ಸ್ವಾಮಿ ಬಂದಂಥ ಸಂದರ್ಭದಲ್ಲಿ ಯೇಸು ಕ್ರಿಸ್ತನಿಂದ ತಾನು ಶಹಬಾಷ್ ಗಿರಿಯನ್ನು ಪಟ್ಕೊಳ್ಬೇಕು ಅಂತ ಅವಳು ಓಡಾಡ್ತಾ ಇದ್ಲು. ಆದರೆ ಅಲ್ಲಿ ಅವಳ ತಂಗಿ ಒಬ್ಳು ಕೂಡ ಇದ್ಲು. ಅದು ಸತ್ಯವಾದ ನಮ್ಗೆ ತಿಳಿಸ್ತಾ ಇದೆ. ಅವಳ ತಂಗಿ ಕೇವಲ ದೇವರ ವಾಕ್ಯವನ್ನು ಕೇಳಿಕ್ಕೆ ಆತನ ಪಾದದ ಕೆಳಗಡೆ ಕುಳಿತುಕೊಂಡು ವಾಕ್ಯವನ್ನು ಕೇಳ್ತಾ ಇದ್ಲು. ಇದು ಸಹಜವಾಗಿ ಅವಳಿಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ನಾನು ಇಷ್ಟು ಕೆಲಸವನ್ನು ಮಾಡ್ತಾ ಇದ್ದೀನಿ, ಇವತ್ತು ನನ್ನ ತಂಗಿ ನನ್ನ ಸಹಾಯ ಮಾಡದೆ ಸುಮ್ಮನೆ ಕೂತ್ಬಿಟ್ಟಿದ್ದಾಳಲ್ಲ ಅನ್ನೋ ಒಂದು ಬೇಸರಿಕೆಯಲ್ಲಿ ಮಾತಳಿಗೆ ಸಹಜವಾಗಿ ನಾವು ಆ ವಿಷಯಕ್ಕೆ ಇನ್ನೂ ಆಳವಾಗಿ ಹೋಗುವ ಮುನ್ನ, ಈಗ ಒಂದು ಮನೆಯಲ್ಲಿ ಒಂದು 3 ಹೆಂಗಸರಿದ್ದಾರೆ ಅಂತ ಇಟ್ಕೊಳ್ಳೋಣ. ಒಂದು ಅತ್ತೆ, ಒಂದು ಸೊಸೆ, ಆಮೇಲೆ ಗಂಡನ ತಂಗಿ, ಒಂದು 3 ಜನ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಎಲ್ಲ ಹೆಂಗಸರು ಸಹಜವಾಗಿ ಒಬ್ರೊಬ್ರಿಗೆ ಏನಾದರೂ ಒಂದು ಮನಸ್ತಾಪ ಆಗಿ ಸಹಕಾರವನ್ನು ನೀಡೋದಿಲ್ಲ ಮನೆ ಕೆಲಸಗಳಲ್ಲಿ. ಅಂಥವ್ರಿಗೆ ನಾವೇನು ಹೇಳ್ಬೇಕು ಈ ಕಾರ್ಯಕ್ರಮದ ಮೂಲಕ ಈಶ್ವರಿ ಅವರೇ? ಅಂದರೆ ಅವರು ಕೆಲವರು ಒಳ್ಳೆ ಅಡುಗೆ ಮಾಡೋರು ಇರ್ತಾರೆ, ಕೆಲವರು ಏನು ಮಾಡ್ತಾರೆ ಅಂದರೆ ಬೇರೆ ಒಂದು ಕೆಲಸದಲ್ಲಿ ಅವರು ಒಳ್ಳೆ ಹೆಸರನ್ನು ಇಟ್ಕೊಂಡಿರ್ತಾರೆ. ಅಂದರೆ ಸೊಗಸಾಗಿ ಇಟ್ಕೋಬೇಕು ಅಂತ, ಆಕರ್ಷಣವಾಗಿ ಇಟ್ಕೋಬೇಕು ಅಂತ. ಸೊ ಅದಕ್ಕೆ ಅವರು ಅಡುಗೆ ಕೆಲಸಕ್ಕೆ ಹೆಚ್ಚಾಗಿ ಅವರು ಬರೋಲ್ಲ. ಸೊ ಹಾಗಾಗಿ ಏನಾಗ್ತದೆ ಅಂದರೆ ಕೆಲವು ಸರಿ ಅತ್ತಿಗೆ, ನಾದಿನಿ ಇವರೆಲ್ಲರೂ ಸ್ವಲ್ಪ ಅಯ್ಯೋ ನನ್ನ ಕೆಲಸ ಜಾಸ್ತಿ ಆಯಿತು ಅಂತ ಈ ಒಂದು ಸ್ವಭಾವ ಬರ್ತದೆ, ನನಗೆ ಸಹಾಯ ಮಾಡಲಿ ಅಂತ ಬರ್ತದೆ. ಸೊ ಇದೇ ರೀತಿ ಮಾರ್ತಳ ಮೇರೇಳ ಇದರಲ್ಲಿ ಸಂದೇಹ ಆಗ್ತದೆ, ಸ್ವಲ್ಪ ಗಲಿಬಿಲಿ ಆಗ್ತದೆ. ನಮ್ಮ ವೀಕ್ಷಕರಲ್ಲಿ ನಾವೇನು ಹೇಳೋದು ಅಂದ್ರೆ, ಈ ಕಾರ್ಯಕ್ರಮದ ಮೂಲಕ ನೀವು ನೋಡಿದ್ಮೇಲೆ ನಾದ್ನಿ, ಅತ್ತೆ, ಸೊಸೆ ಎಲ್ಲರೂ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಎಲ್ರಿಗೂ ಸಹಾಯವನ್ನು ನೀಡಿ. ಶ್ರೀಮತಿ ನಳಿನಾಕ್ಷಿ ಅವರೇ, ಈಗ ನಾವು ಈ ಒಂದು ವಿಷಯಕ್ಕೆ ಬಂದಾಗ, ಮಾರ್ತಳು ಅಡುಗೆ ವಿಚಾರದಲ್ಲಿ ಗಮನವನ್ನು ನೀಡಿದಾಗ ಮರಿಯಳು ಯೇಸು ಸ್ವಾಮಿ ಪಾದದಲ್ಲಿ ಕೂತಿದ್ದಾಳೆ. ಯೇಸು ಸ್ವಾಮಿ ಏನು ಹೇಳಿದ್ರು? ಯೇಸು ಸ್ವಾಮಿಗೆ ಕಂಪ್ಲೇಂಟನ್ನು ಮಾಡಿದ್ಲು ಅಂತ ಹೇಳ್ಬೋದು ಇಲ್ಲಿ. ಯಾಕೆಂತಂದರೆ, ನೋಡು ಸ್ವಾಮಿ, ನಾನು ಇಷ್ಟು ಕಷ್ಟಪಟ್ಟು ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ, ಆದರೆ ನನ್ನ ತಂಗಿ ನನಗೆ ಸ್ವಲ್ಪ ಆದ್ರೂ ನೆರವಾಗ್ತಾ ಇಲ್ವಲ್ಲ, ನೀನು ಹೇಳಬಾರ್ದಾ ಅಂತ. ಆವಾಗ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತಾನೆ, ಮಾರ್ಥಳೆ ನೀನು ತುಂಬ ಗಡಿಬಿಡಿನಲ್ಲಿದೆಯಾ, ನಿನ್ಗೆ ಯಾಕಮ್ಮ? ಮನುಷ್ಯನಿಗೆ ಒಂದು ಮಾತ್ರ ಮುಖ್ಯವಾಗಿ ಬೇಕಾಗಿರೋದು, ಆ ಉತ್ತಮವಾದ ಮಾರ್ಗವನ್ನು ಮರಿಯಳು ಆರಿಸ್ಕೊಂಡಿದ್ದಾಳೆ, ಆ ಮಾರ್ಗ ಅದನ್ನು ಅವಳಿಂದ ತೆಗೆಲ್ಪಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಯೇಸು ಸ್ವಾಮಿ ಮಾರ್ತಳಿಗೆ ಒಂದು ಸಮಾಧಾನವನ್ನು ಇಲ್ಲಿ ಕೊಡೋದನ್ನು ನಾವು ಸತ್ಯವೇದ ಮೂಲಕ ನಾವು ಕಂಡುಕೊಳ್ತಾ ಇದ್ದೀವಿ. ಅದೇ ಇಲ್ಲಿ ಈಗ ನಾವು ಮಾರ್ತಳ ವಿಚಾರ ಮಾತಾಡ್ತಿದ್ದೇವೆ. ಮಾರ್ತಳ ವಿಚಾರವನ್ನು ತೆಗೆದುಕೊಂಡಾಗ ದೇವರ ಹತ್ರ ಹೆಂಗಾದರೂ ಒಂದು ಒಳ್ಳೆ ಊಟವನ್ನು ಕೊಟ್ಟು, ಏಕೆಂದರೆ ಈಗ ನಾವು ಈಗಾಗಲೇ ನೋಡಿದ್ದೀವಿ ಸತ್ಯವೇದದಲ್ಲಿ, ಯೇಸು ಸ್ವಾಮಿ ಯಾರ್ದೋ ಮನೆಯಲ್ಲಿ ಉಳ್ಕೊಂಡಿರೋದು ತುಂಬ ಕಡಿಮೆ. ಜಕ್ಕಾಯನ ಮನೆಗೆ ಬಂದು ಹೋಗಿರೋದನ್ನು ನೋಡ್ತೇವೆ. ಮತ್ತೆ ಅವರು ಬರೀ ತೋಟದಲ್ಲಿ ಅಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ವಿಚಾರ. ಒಂದು ಮನೆಗೆ ಬಂದು ಉಳ್ಕೊಂಡಿದ್ದು ಬಹುಶಃ ಇದು ಒಂದೇ ಮನೆ ಅಂತ ನಾವು ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಮಾರ್ತಳು ಮಾಡಿದ್ದು ತಪ್ಪ? ಮಾರ್ತಳು ಮಾಡಿದ್ದು ತಪ್ಪಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಅಂದರೆ ಆಕೆ ಬಂದ್ಬಿಟ್ಟು ಅವಳ ಆದದ್ದ ತಲಾಂತನ್ನ ಅವಳು ಅಡುಗೆ ಮಾಡೋದ್ರಲ್ಲಿ ಅವಳು ಸ್ವಲ್ಪ ಎತ್ತಿದ ಕೈ ಆಗಿದ್ದರಿಂದ ಯೇಸು ಸ್ವಾಮಿಗೆ ನಾನು ಸಂತೋಷ ಪಡಿಸ್ಬೇಕಲ್ಲ, ಸಮಾಧಾನವಾಗಬೇಕು, ಊಟ ಚೆನ್ನಾಗಿ ಮಾಡಿ ತೃಪ್ತಿ ಆಗಬೇಕು ಅಂತ ಆಕೆ ಅವಳು ಪೂರ್ಣ ಒಂದು ಮನಸ್ಸಿನಿಂದ ಅವಳು ಅಡುಗೆ ಮಾಡ್ತಾಳೆ. ಶ್ರೀಮತಿ ನಳಿನಾಕ್ಷಿ ಅವರೇ, ಯೇಸು ಸ್ವಾಮಿಯನ್ನ ನೀವು ಸಂತೋಷ ಪಡಿಸಕ್ಕೆ ನಿಮ್ಗೆ ಇಷ್ಟನಾ? ಖಂಡಿತ ಪಾಸ್ಟೇ. ಈಗ ನೀವು ಶಿಕ್ಷಕಿಯಾಗಿದ್ದೀರಾ. ಹೌದು. ಹೆಂಗೆ ಯೇಸು ಸ್ವಾಮಿನ ನೀವು ಶಿಕ್ಷಕಿಯಾಗಿ ಸಂತೋಷ ಪಡಿಸ್ತೀರಾ? ಇವತ್ತು ನಾನು ಶಿಕ್ಷಕಿಯಾಗಿ ನಾನು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಾಗ ಕ್ರಿಸ್ತನ ವಿಚಾರವನ್ನು ಹೇಳ್ತಾ ಇವತ್ತು ನಾನು ಪಾಠ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಪಾಠ ಮಾಡುವಾಗ ಸ್ಟಾರ್ಟ್ ವಿತ್
ಜೀಸಸ್ ಕ್ರೈಸ್ಟ್. ಇವತ್ತು ಯೇಸುಸ್ವಾಮಿಯ ಹೆಸರನ್ನು ಪ್ರಾರಂಭವನ್ನು ಮಾಡಿ ಮತ್ತೆ ಯೇಸುಸ್ವಾಮಿಯ ವಿಚಾರವನ್ನು ಹೇಳ್ತಾ ಮುಗಿಸುವಾಗ ಇದು ಸಹಜವಾಗಿ ದೇವರಿಗೆ ಇದು ಸಂತೋಷವನ್ನು ತಂದು ಕೊಡ್ತಕ್ಕಂಥ ಒಂದು ಘಟನೆ ಆಗಿದೆ. ದೇವರು ಹೇಳ್ತಕ್ಕಂಥ ಮಾರ್ಗಗಳನ್ನು ಅನುಸರಿಸ್ಕೊಂಡು ಹೋಗಬೇಕು. ನಮಗೆ ಸುವಾರ್ಥ ಸೇವೆಯನ್ನು ಕೊಡ್ತೇನೆ. ಸುವಾರ್ತೆಯನ್ನು ಹೇಗೆ ಅಂದರೆ ನಮ್ಮ ಜೀವಿತನೇ ಒಂದು ಸುವಾರ್ತೆ ಆಗಿರಬೇಕು. ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದ್ರಿಂದ ಒಂಥರ ಆ ವೀಕ್ ಪಾಯಿಂಟ್ ಇರ್ತಕ್ಕಂಥ ಮಕ್ಕಳಿಗೆ ನಾವು ಧೈರ್ಯವನ್ನು ತುಂಬಿ ಅವ್ರಿಗೆ ಹೇಳೋದ್ರ ಮೂಲಕ ಖಂಡಿತವಾಗ್ಲೂ ಇದು ಒಂದು ದೇವರ ಒಂದು ಪ್ರೀತಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಇದು ಸಾಧ್ಯ ಅಂತ ನನ್ನ ಅನಿಸಿಕೆ ಆಗಿದೆ. ನೀವು ನಿಮ್ಮ ಸೇವೆಯಲ್ಲಿ, ದೇವರ ಸೇವೆಯಲ್ಲಿ ಎಷ್ಟೊಂದು ಸ್ತ್ರೀಯರನ್ನ ಭೇಟಿ ಆಗ್ತೀರಾ. ನೀವು ಸ್ತ್ರೀಯರ ಒಂದು ಸಂಸ್ಥೆಯಲ್ಲಿ ಆ ಒಂದು ಅಧಿಕಾರವನ್ನಿಟ್ಟು ಎಷ್ಟೋ ಸ್ತ್ರೀಯರಿಗೆ ನಿಮ್ಮ ಒಂದು ಸೇವೆಯ ಮೂಲಕ ಅವ್ರ ಜೊತೆ ಮಾತಾಡ್ತೀರಾ. ನಿಮ್ಮ ಒಂದು ಕೆಲಸದ ಜವಾಬ್ದಾರಿಯ ಒಂದು ವಿಚಾರದಲ್ಲಿ ನಾವು ತೆಗೆದುಕೊಂಡಾಗ ನೀವು ದೇವರಿಗೆ ಹೆಂಗೆ ಮೆಚ್ಚುಗೆಯನ್ನು ತರ್ತಾ ಇದ್ದೀರಾ? ನಾನು ಈಗ ಮಾರ್ತಾ ಮರಿಯಳ ವಿಷಯದಲ್ಲಿ ನೋಡುವಾಗ ಕ್ಷಮಿಸಿ ಶ್ರೀಮತಿ ಈಶ್ವರಿ ಅವರೇ, ಸಮಯ ಒಂದು ಸಣ್ಣ ವಿರಾಮಕ್ಕೆ ಹೋಗ್ತಾ ಇದ್ದೀವಿ. ಆ ವಿರಾಮದ ನಂತರ ನಾವು ನಿಮ್ಮೊಡನೆ ಮಾತನಾಡ್ತೇನೆ. ಪ್ರಿಯ ವೀಕ್ಷಕರೇ, ಕೆಲಸದ ಮೂಲಕ ನಾವು ದೇವರನ್ನು ಹೆಂಗೆ ಮೆಚ್ಚಿಸೋದು, ಅವ್ರ ಹತ್ರ ಒಳ್ಳೆ ಹೆಸರನ್ನು ಹೆಂಗ್ ಪಡೆಯೋದು ಅಂತ ನಾವು ಚರ್ಚೆ ಮಾಡ್ತಿದ್ದೀವಿ. ಮಾರ್ತಳ ಬಗ್ಗೆ ಇನ್ನೂ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ನೀತಿ ಪಾಠವನ್ನ ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲೂ ಹೋಗ್ಬೇಡಿ, ನಾವು ಇನ್ನೂ ಮಾರ್ತಳ ಜೊತೆ ಇದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಮಸ್ಕಾರ. ಮಾರ್ತಳ ಮನೆಯಲ್ಲಿ ನಡೆದಿದ್ದಾದ್ರೂ ಏನು ಅಂತ ನಾವು ಈಗ ತಾನೇ ನೋಡಿದ್ದೀವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಅತಿಥಿ ಸತ್ಕಾರ, ಅದರ ಮೂಲಕ ದೇವರ ಒಂದು ಮೆಚ್ಚುಗೆಯನ್ನ ಪಡಿತಕ್ಕಂಥ ಈ ಮಾರ್ತಳಿಗೆ ದೇವರು ಕೂಡ ಒಂದು ಸಂದೇಶವನ್ನ ಕೊಡ್ತಾರೆ. ದೇವರ ವಾಕ್ಯವನ್ನ ಕೇಳೋದು ತುಂಬಾ ಮುಖ್ಯ ಅಂತ, ಅದು ಒಳ್ಳೆಯದು. ಆದರೆ ಅತಿಥಿ ಸತ್ಕಾರದ ಬಗ್ಗೆ ಮತ್ತು ಅತಿಥಿ ಸತ್ಕಾರ ಮತ್ತು ಮಾರ್ತ ಈ ಎರಡು ಪದಗಳನ್ನು ನಾವು ತೆಗೆದುಕೊಂಡಾಗ ನಿಮ್ಗೇನು ಅನ್ಸುತ್ತೆ? ಈಗ ನಮ್ಮ ಮನೆಗಳಲ್ಲಿ ಮಾರ್ತಾ ರೀತಿ ಗುಣ ಸ್ವಭಾವ ಇರೋರು ನಮಗೆ ಬೇಕು. ಸಭೆಗಳಲ್ಲಿಯೂ ಸಹ ನಾವು ಆ ಸಭೆ ಬಿಟ್ಟ ತಕ್ಷಣ ನಾವು ವಂದಿಸಿ ತಕ್ಷಣ ಹೋಗ್ಬಿಡ್ತೀವಿ. ಅನೇಕರು ಬನ್ನಿ ಮನೆಗೆ ಅಂತ ಕರೆಯುವ ಒಂದು ಸ್ವಭಾವದಲ್ಲಿರ್ತಾರೆ. ಮಾರ್ತಾಳ ರೀತಿಯಲ್ಲಿ ಹೋಗಿ ನಮ್ಮ ಅತಿಥಿ ನಮ್ಗೆ ಆದಷ್ಟು ನಮ್ಮನೇಲಿ ಏನಿದೆಯೋ ಅದನ್ನು ಕೊಡಬೇಕು. ನಮ್ಮ ಭಾರತೀಯ ಸಂಸ್ಕಾರದ ಪ್ರಕಾರ ನಾವು ಹೇಳ್ತೀವಿ ಅತಿಥಿ ದೇವೋ ಭವ ಅಂತ ಹೇಳ್ತೀವಿ. ಸೊ ಅತಿಥಿಗಳು ನಮ್ಮ ಮನೆಗೆ ಬಂದಾಗ ನಾವು ಅವ್ರನ್ನ ದೇವರ ರೀತಿ ನಾವು ನೋಡಬೇಕು ಅಂತ ನೀವು ಹೇಳಿ. ತುಂಬಾ ಧನ್ಯವಾದಗಳು. ಆಮೇಲೆ ಮಾರ್ತಳ ಬಗ್ಗೆ ನಾವು ಚರ್ಚೆ ಮಾಡುವಾಗ ಲಾಜರನ ಒಂದು ಸಾವನ್ನ ಬಿಟ್ಟು ನಾವು ಚರ್ಚೆಯನ್ನು ಮುಕ್ತಾಯ ಮಾಡೋಕ್ಕಾಗೋದಿಲ್ಲ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಮಾರ್ತಳು ಒಂದು ಚಿಕ್ಕ ತಮ್ಮ, ಇಲ್ಲಿ ಲಾಜರನು ಆಗಿದ್ದಾನೆ. ನಾವು ಒಡ ಹುಟ್ಟಿದವರ ಪ್ರೀತಿ ವಿಶ್ವಾಸದ ಬಗ್ಗೆ ಈಗಾಗಲೇ ನಾವು ಕಲ್ತಿದ್ದೀವಿ. ಅಂತಹ ಪ್ರೀತಿ ಪಾತ್ರನಿಗೆ ಆಗಿರ್ತಕ್ಕಂಥ ತಮ್ಮನು ಇವತ್ತು ಒಂದು ಸಾವಿನ ಒಂದು ಸಂದರ್ಭ, ಆತನ ಒಂದು ಮರಣದ ಒಂದು ಸಂದರ್ಭ, ಆ ಮರಣದ ಒಂದು ವಾತಾವರಣ ಆ ಮನೆಯಲ್ಲಿ ಇರ್ತಕ್ಕಂಥದ್ದನ್ನು ನಮಗೆ ಸತ್ಯವೇದದಲ್ಲಿ ತಿಳಿಸ್ತಾ ಇದೆ. ಅದು ನಿಜಕ್ಕೂ ಕೂಡ ಈ ಅಕ್ಕಂದರಿಗೆ ಸಹಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ಒಂದು ದುಃಖದ ಒಂದು ವಿಚಾರ ಆ ಮನೆಯಲ್ಲಿ ಇಲ್ಲಿ ಇವಾಗ ಏರ್ಪಟ್ಟಿರ್ತಕ್ಕಂಥ ಒಂದು ಸಂದರ್ಭ ಇದಾಗಿದೆ. ಈಗ ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯ ಇಲ್ಲಿ ನಾನು ಏನು ಹೇಳಕ್ಕೆ ಪಡ್ತೀನಿ ಅಂದರೆ, ಈಗ ಮಾರ್ತಳಿಗೆ ತಮ್ಮನು ತೀರ್ಕೊಂಡಿದ್ದಾನೆ ಎಂಬತಕ್ಕಂಥ ದುಃಖ ಇದೆ. ನಾನು ಅನ್ನಿಸ್ತೀನಿ, ನನ್ನ ಒಂದು ಸ್ವಂತ ಅನಿಸಿಕೆ ಇದು, ಯೇಸು ಸ್ವಾಮಿ ನಮ್ಮ ಸ್ನೇಹಿತ, ಅಂಥದ್ರಲ್ಲಿ ನಮ್ಮ ತಮ್ಮ ತೀರ್ಕೊಂಡ್ಬಿಟ್ಟಿದ್ದಾನೆ ಅನ್ನೋ ಒಂದು ದುಃಖ ಅವ್ರು ಖಂಡಿತವಾಗ್ಲೂ ಇರುತ್ತಲ್ಲ ಶ್ರೀಮತಿ ಈಶ್ವರಿ ಅವರು? ಅವ್ರು ಘೋರವಾಗಿ ದುಃಖನ ಅನುಭವಿಸ್ತಾರೆ. ಚಿಕ್ಕ ತಮ್ಮ ಕಳ್ಕೊಂಡ ಮೇಲೆ ಯೇಸು ಸ್ವಾಮಿ ನಮ್ಮ ಬಳಿ ಇಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತು, ಇದ್ದಿದ್ರೆ ನನ್ನ ತಮ್ಮ ಸಾಯ್ತಿರಲಿಲ್ಲ ಅಂತ ಅವ್ರಿಗೆ ಭಾಳಷ್ಟು ದುಃಖ ಆಗಿರ್ತದೆ. ಸೊ ಆ ಹೇಳಿ ಆಮೇಲೆ ಅವರು ತಡವಾಗಿ ಬರುವುದನ್ನು ನೋಡ್ತಾರೆ ಯೇಸು ಸ್ವಾಮಿ. ಈಗ ಮಾರ್ತಳ ವಿಚಾರವಾಗಿ ನಾವು ಈಗ ಎರಡು ಮುಖ್ಯವಾಗಿರ್ತಕ್ಕಂಥ ಅಂಶದ ಈಗಾಗಲೇ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಮೊದಲನೇದು ಅವರ ಮನೆಯಲ್ಲಿ ನಡೆದಂಥ ಒಂದು ಘಟನೆ, ಇನ್ನೊಂದು ಈ ಲಾಜರನ ಸಾವಲ್ಲಿ. ಯೇಸು ಸ್ವಾಮಿ ಮೇಲೆ ಒಂದು ಅಕ್ಕನಿಗೆ, ಒಂದು ಸಹೋದರಿಗೆ ಇದ್ದಂಥ ಒಂದು ನಂಬಿಕೆಯನ್ನು ನಾವು ಈಗಾಗಲೇ ನೋಡಿದ್ದೇವೆ. ಸೊ ನಾವು ಒಂದು ಸಹೋದರನಾಗಿ ಸಹೋದರಿಯಾಗಿ ಯೇಸು ಸ್ವಾಮಿ ಮೇಲೆ ಎಷ್ಟು ಹತ್ಕೊಬೇಕು ಶ್ರೀಮತಿ ನಳಿನಾಕ್ಷಿ ಅವರೇ? ಖಂಡಿತ ಪಾಸ್ಟರ್, ನಾವು ಇವಾಗ ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣಗಳನ್ನು ಕೂಡ ನಾವು ಯೇಸು ಸ್ವಾಮಿ ಮೇಲೆ ಹತ್ಕೊಳ್ಬೇಕಾಗಿದೆ. ಇಲ್ಲಿ ಅವರು ಕೂಡ ಇದೇ ಕೆಲಸವನ್ನೇ ಮಾಡಿದ್ರು ಅವರು. ಹಾಗಾಗಿ ಯಾವಾಗ ನಾವು ದೇವ್ರ ಮೇಲೆ ಹತ್ಕೊಳ್ತೀವೋ, ದೇವ್ರು ಮಾಡ್ತಕ್ಕಂಥ ಒಂದು ಕ್ರಿಯೆಗಳನ್ನು ನಮ್ಮ ಅನುಭವಕ್ಕೆ ಬರುತ್ತೆ. ಅದನ್ನು ನಾವು ದೇವರನ್ನು ಯಾರು ಅನ್ನೋದನ್ನು ನಮ್ಮ ಅನುಭವದಿಂದ ನಾವು ತಿಳ್ಕೊಳ್ಬಹುದಾಗಿದೆ. ಹಾಗೆ ಆ ಕ್ರಿಸ್ತನು ಯಾರು ಅನ್ನೋದನ್ನು ಇವ್ರಿಗೆ ತಿಳಿಸ್ಬೇಕಾಗಿತ್ತು, ಮಾತಳಿಗೆ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಬಹುಶಃ ಈ ಒಂದು ಸಾವಿನ ಸಂದರ್ಭ ಬಂತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನನ್ನ ಅನಿಸಿಕೆ ಅಂತ. ಇನ್ನೊಂದು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯ, ಮಾರ್ತಳ ವಿಷಯವಾಗಿ ನಾವು ಮಾತಾಡುವಾಗ ಅವಳು ದೇವರಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡಿಬೇಕು ಎಂಬತಕ್ಕಂಥ ಉದ್ದೇಶ. ಈಗ ಎಷ್ಟೋ ಜನರು ಮನುಷ್ಯರ ಹತ್ರ ಒಳ್ಳೆ ಹೆಸರು ಪಡೆದ್ರೆ ಸಾಕು,
ಈಗ ಕೆಲವರು ಮನುಷ್ಯರ ಹತ್ರ ಒಳ್ಳೆದ ಹೆಸರು ಪಡೆದರೆ ಸಾಕು, ದೇವರ ವಿಚಾರದಲ್ಲಿ 2ನೇ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಇಲ್ಲಾಂದರೆ ಕೆಲವರು ವಯಸ್ಸ ವರ್ಷ ಇರ್ತಾರೆ, ಆ ಕಡೆ ಈ ಕಡೆ ಇರ್ತಾರೆ. ನಾವು ಮಾರ್ತಳ ಹತ್ರ ಕಲಿತಕ್ಕಂಥ ತುಂಬ ಮುಖ್ಯವಾಗಿರ್ತಕ್ಕಂಥ 2 ಮುಖ್ಯವಾದ ವಿಷಯ ಯಾವುದಾದ್ರೂ ಹೇಳಿ. ಅಂದರೆ ಮೊದಲು ಅವಳು ಅತಿಥಿ ಸತ್ಕಾರದಲ್ಲಿ ಅವಳು ಮುಂದಾಗಿರ್ತಾಳೆ. ಸೊ ಅತಿಥಿ ಸತ್ಕಾರ ನಾವು ಮಾಡೋದ್ರಲ್ಲಿ ದೇವದೂತರಿಗೆ ನಾವು ಮಾಡ್ತೀವಿ ಅಂತ ನಾವು ನೋಡ್ತೇವೆ. ಅದೇ ರೀತಿ ಆ ಒಂದು ಒಳ್ಳೆ ಗುಣ ಅವಳಲ್ಲಿತ್ತು. ಮತ್ತು ನಂಬಿಕೆಯೂ ಸಹ ಇತ್ತು. ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇತ್ತು. ಯೇಸು ಸ್ವಾಮಿ ನನ್ನ ತಮ್ಮನನ್ನು ಅವನಿಗೆ ಗುಣಪಡಿಸ್ತಾನೆ, ಎಬ್ಬಿಸ್ತಾನೆ ಅಂತ ಒಂದು ನಂಬಿಕೆ ಸಹ ಇತ್ತು ಅಂತ ನಾವು ಒಂದು ನೀತಿ ಪಾಠ ನಾವು ಮಾರ್ತಳ ವಿಚಾರವಾಗಿ ನಾವು ತೆಗೆದುಕೊಂಡಾಗ, ಯೇಸು ಸ್ವಾಮಿ ನಮ್ಮ ಸ್ನೇಹಿತನಾಗಿದ್ದರೆ ನಮ್ಮ ಮನೇಲಿ ಸಾವು ಬರೋದಿಲ್ಲ. ಏನಂತೀರಾ? ಯೇಸು ಸ್ವಾಮಿ ನಮ್ಮ ಸ್ನೇಹಿತನಾಗಿದ್ದರೆ ನಮಗೆ ಅನಾರೋಗ್ಯ ಬರೋದಿಲ್ಲ. ಯೇಸು ಸ್ವಾಮಿ ನಮ್ಮ ಸ್ನೇಹಿತನಾಗಿದ್ದರೆ ನಷ್ಟ ಬರೋದಿಲ್ಲ. ನಿಮ್ಮ ಅನಿಸಿಕೆ? ಅದು ಹೌದು ಅಂತಲೇ ಹೇಳ್ಬೋದು ಪಾಸ್ಟ್ರೆ. ಆದರೆ ಈ ಲೋಕದಲ್ಲಿ ಹುಟ್ಟಿದ ಮೇಲೆ ನಮ್ಗೆ ಹೇಳಿದೆ, ಪಾಪದ ಸಂಬಳ ಮರಣ. ಇವತ್ತು ಆ ಮರಣದಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಮರಣದಿಂದ ಮತ್ತೆ ನಮಗೆ ಪುನರುತ್ಥಾನ ಕೊಡ್ತಕ್ಕಂಥ ಕ್ರಿಸ್ತನ ಇರುವಾಗ, ಖಂಡಿತವಾಗಲೂ ಕೂಡ ಯೇಸುಸ್ವಾಮಿ ಇರುವಾಗ ನಮಗೆ ಮರಣ ಇಲ್ಲ. ಇವತ್ತು ಈ ಲೋಕದಲ್ಲಿ ದುಃಖ ಸಂಕಟಗಳು ಇರ್ಬೋದು, ಇದ್ರೂ ಕೂಡ ಇದಕ್ಕೆಲ್ಲ ಒಂದು ಅಂತ್ಯ ಇದು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಪ್ರಪಂಚ ಈ ಅಂತ್ಯ ಆಗ್ತಾ ಇದೆ, ಈ ದುಃಖಗಳೆಲ್ಲ ಕೊನೆ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ದುಃಖ ಸಂಕಟಗಳು ಇಲ್ಲ. ಯೇಸು ಕ್ರಿಸ್ತನಿರುವಾಗ ಆ ದುಃಖ ಸಂಕಟಗಳು ಕೂಡ ಒಂದು ಸಂತೋಷವಾಗಿ ಪರಿವರ್ತನೆ ಹೊಂದುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಪಾಸ್ಟರ್. ಸಮಯ ಆಗ್ತಾ ಇದೆ. ಮಾರ್ತಳ ಬಗ್ಗೆ ನೀವು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾರ್ತ ಬಂದು ಅವಳು ಸದ್ಗುಣದವಳು, ಮತ್ತು ಅತಿಥಿ ಸತ್ಕಾರದಲ್ಲಿ ಅವಳು ಮುಂದಾಗಿರ್ತಾಳೆ. ಮತ್ತು ದೇವಭಕ್ತಳಾಗಿದ್ದು ಆಕೆಯಲ್ಲಿ ಒಂದೇ ಸ್ನೇಹ ಸಂಬಂಧವನ್ನು ನೋಡ್ತೀವಿ ದೇವರಲ್ಲಿ. ಸೊ ಇದೇ ರೀತಿ ನಾವು ಒಬ್ರಿಗೊಬ್ಬರು ನಾವು ಸ್ನೇಹಿತರಾಗಿ ಪ್ರಾರ್ಥನೆ ಮಾಡೋಣ, ಅತಿಥಿ ಸತ್ಕಾರಗಳನ್ನು ನಾವು ಮಾಡೋಣ ಅಂತ ನೋಡ್ತೀವಿ. ಸ್ನೇಹಿತರು ನಮ್ಮ ಮಕ್ಕಳ ಸ್ನೇಹಿತರು ಹೇಗಿರಬೇಕು ನಳಿನಾಕ್ಷಿ ಅವರೇ? ಪ್ರಾರ್ಥನಾ ಪೂರ್ವಕವಾಗಿರಬೇಕು ಅಂತ ನಾನು ಹೇಳ್ತೀನಿ ಪಾಸ್ಟರ್. ಏಕೆ ಅಂತಂದರೆ ಮುಖ್ಯವಾಗಿ ಇದೇ ಬೇಕಾಗಿರೋದು. ಪ್ರಾರ್ಥನೆಯ ಸ್ನೇಹಿತರು ಯಾವಾಗ ನಮಗೆ ಸಿಗ್ತಾರೋ ಆವಾಗ ನಾವು ದೇವ್ರ ಮಕ್ಕಳಾಗ್ತೀವಿ. ದೇವ್ರ ಮಕ್ಕಳಾಗುವಾಗ ನಮಗೆ ದೇವ್ರು ಸಹಜವಾಗಿ ತಂದೆ ತನ್ನ ಮಕ್ಕಳಿಗೆ ಹೇಗೆ ಎಲ್ಲವನ್ನು ಕೊಡ್ತಾನೋ ಹಾಗೆ ನಮಗೆ ಎಲ್ಲವೂ ಕೂಡ ನಮಗೆ ಸಿಗೋದ್ರಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸ್ನೇಹಿತರನ್ನು ಮಾತ್ರ ನಾವು ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಆಸೆ. ಮಾರ್ತಳ ವಿಚಾರವಾಗಿ ನಾವು ಕಲ್ತಿದ್ದು ಅತಿಥಿ ಸತ್ಕಾರ, ನಮ್ಮ ಮನೆಗೆ ಬಂದವ್ರನ್ನ ಯಾವ ರೀತಿ ನಾವು ನೋಡ್ಕೊಬೇಕು. 2ನೇದು, ನಾವು ಸ್ನೇಹವನ್ನು ಮಾಡಬೇಕಾದ್ರೆ ಈ ಲೋಕದ ಒಂದು ಸ್ನೇಹಿತರನ್ನು ಮಾಡದೆ ನಮ್ಮ ಒಂದು ದೇವರ ಸಂಬಂಧವನ್ನು ನಿಕಟ ಮಾಡ್ತಕ್ಕಂಥ ಸ್ನೇಹಿತರನ್ನು ಅಥವಾ ಪ್ರಾರ್ಥನಾ ಸ್ನೇಹಿತರನ್ನು ನಾವು ಮಾಡ್ಕೊಬೇಕು ಎಂಬತಕ್ಕಂಥ ತುಂಬ ಮುಖ್ಯವಾಗಿರ್ತಕ್ಕಂಥ 2 ವಿಚಾರಗಳ ಬಗ್ಗೆ ನಾವು ಮಾರ್ತಳ ಒಂದು ಜೀವನದಿಂದ ಕಲಿತಿದ್ದೇವೆ. ನೀವು ಸಾಕಷ್ಟು ಮಾಹಿತಿಯನ್ನು ಮಾರ್ತಳ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ದೂರದರ್ಶನ ಕೇಂದ್ರಕ್ಕೆ ಬಂದು ಮಾಹಿತಿ ನೀಡಿದ್ದಕ್ಕಾಗಿ ದೂರದರ್ಶನ ಕೇಂದ್ರದ ಪರವಾಗಿ, ನಮ್ಮ ಹೋಪ್ ಟಿವಿ ಚಾನೆಲ್ ಪರವಾಗಿ ನಮಗೆ ವಂದನೆಗಳನ್ನು ನಾವು ಸಲ್ಲಿಸ್ತೇವೆ. ನಮಸ್ಕಾರ. ನಮಸ್ಕಾರ. ತುಂಬ ವಂದನೆಗಳು. ವಂದನೆಗಳು. ಪ್ರಿಯ ವೀಕ್ಷಕರೇ, ಮಾರ್ತಳ ವಿಚಾರದಲ್ಲಿ ನಾವು ಕಲಿತಕ್ಕಂಥದ್ದು ಅತಿಥಿ ಸತ್ಕಾರ. ನಮ್ಮ ಮನೆಗೆ ಬಂದವರ ಬಗ್ಗೆ ನಾವು ಯಾವ ರೀತಿ ಅವರನ್ನು ನೋಡಿಕೊಳ್ಳಬೇಕು. ಮತ್ತೆ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ನೀತಿ ಪಾಠ ನಾವು ಮಾರ್ತಳ ವಿಚಾರವಾಗಿ ನಾವು ಕಲಿತಿದ್ದು ಅದೇನೆಂದರೆ, ನಮ್ಮ ಸ್ನೇಹ ಪ್ರಾರ್ಥನಾಪೂರ್ವಕವಾಗಿರ್ತಕ್ಕಂಥ ಸ್ನೇಹವಾಗಿರಬೇಕು. ನಮ್ಮ ಸ್ನೇಹಿತ ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯಬೇಕು. ಅದೇ ತಾನೇ ನಿಜವಾದ ಸ್ನೇಹ ಎಂಬತಕ್ಕಂಥ ವಿಚಾರವನ್ನು ನೋಡಿದ್ದೇವೆ. ಈ ಕಾರ್ಯಕ್ರಮದ ಮೂಲಕ ದೇವರ ಆಶೀರ್ವಾದ ನಿಮಗೆ ಬಂದಿದೆ ಅಂತ ನಾವು ನಂಬ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.